ಅನೇಕ ವಿಷಯಗಳದಾವೆ, ಅಭಿವೃದ್ಧಿ ವಿಚಾರಗಳು, ಮತ್ತೊಂದು ವಿಚಾರಗಳು ಬಗ್ಗೆ ಚರ್ಚೆ ಮಾಡಿ ನಮ್ಮ ಪಕ್ಷದ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡಿ. ನಮ್ಮರೆಲ್ಲರೂ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು, ರಾಜಣ್ಣ ಅವರು, ಎಂ.ಪಿ. ಪಾಟೀಲ್ ಅವರು, ಖಂಡ್ರೆ ಅವರು ಎಲ್ಲರೂ ಒಕ್ಕಟ್ಟಾಗಿದ್ದೀವಿ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು. ಸರ್, ಈಗ ಇದ್ರ ಜೊತೆ ಸರ್ ಜಾತಿ ಗಣತಿ ವಿಚಾರ ಸರ್, ಪ್ರಬಲ ಸಮುದಾಯಗಳು ಒಕ್ಕಲಿಗ ಲಿಂಗಾಯತ್ ಸಮುದಾಯ ಬೇಡ ಅನ್ನೋ ವಿಚಾರಕ್ಕೆ ಏನಾದ್ರು ಮುಂದೂಡಿಕೆ ಹೋಗ್ತಾ ಇದೆ? ಯಾಕಂದ್ರೆ ಇವತ್ತು ಬರ್ಬೇಕು ಅಂತ ಇತ್ತು ಸರ್. ಅದೇ ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ಬಹಳ ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ, ಈಗ ಯಾವ ಜಾತಿಗಳಿಗೂ ಕೂಡ ಅನ್ಯಾಯ ಆಗಬಾರ್ದು, ಅದು ಓಪನ್ ಮಾಡಿದ ಮ್ಯಾಗೆ ಅದು ಗೊತ್ತಾಗುತ್ತೆ. ಇನ್ನು ಉಳಿದವರೆಲ್ಲ ಇವತ್ತು ವೀರಶೈವ ಮಹಾಸಭಾ ಇರ್ಬೋದು, ಇನ್ನಿತರ ಇರ್ಬೋದು, ತಮ್ಮ ತಮ್ಮ ಅಭಿಪ್ರಾಯ ಹೇಳಿದ್ದಾರೆ. ಈ ಮಧ್ಯ ಯಾವುದೋ ಒಂದು ಮುಖ್ಯ ದಿನಪತ್ರಿಕೆಯಲ್ಲಿ ಜಾತಿವಾರು ಜನಸಂಖ್ಯೆಗಳನ್ನು ಕೂಡ ಸ್ಪರ್ಧೆ ಬಿಟ್ಟಿದ್ದಾರೆ, ಲೀಕ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದು ಸತ್ಯನೋ ಸುಳ್ಳು ಗೊತ್ತಿಲ್ಲ. ಈಗ ನಮ್ಮ ಲಿಂಗಾಯತ ವಿಚಾರ ಪ್ರಶ್ನೆ ಬಂದಾಗ ಆ ಒಂದು ಮಾಧ್ಯಮದ ರಿಪೋರ್ಟ್ ನೋಡಿದ್ರೆ ಲಿಂಗಾಯತ ಸಮುದಾಯಕ್ಕೆ 65 ಲಕ್ಷ ಅಂತ ಆಗಿದೆ. ನಮ್ಮಲ್ಲಿ ಲಿಂಗಾಯತ ಏನಾಗಿದೆ ನಾವು ವಿನಂತಿ ಮಾಡ್ಕೊಂಡಿದ್ದು ಮುಖ್ಯಮಂತ್ರಿಗಳು ಕೇಳ್ಕೊಂಡಿರುವಂತದ್ದು, ಮತ್ತು ಡಿಮ್ಯಾಂಡ್ ಕೂಡ ಅದೇ ಇದೆ. ಕಂಡ್ರೆ ನಾವು ಚರ್ಚೆ ಮಾಡಿದ್ದೀವಿ. ಈಗ ನಮ್ಮಲ್ಲಿ ಅನೇಕ ಲಿಂಗಾಯತ ಉಪಪಂಗಡಗಳು, ಇವತ್ತು ನಮ್ಮ 108 ಉಪಪಂಗಡಗಳಿದಾವೆ. ಕೆಲವು ಉಪಪಂಗಡಗಳು ಲಿಂಗಾಯತ ಗಾಣಿಗ ಅಂತ ಬರ್ಸಿದ್ದು, ಹಿಂದೂ ಗಾಣಿಗ ಅಂತ ಬರ್ಸಿದ್ದಾರೆ, ಹಿಂದೂ ಸಾಧು ಅಂತ ಬರ್ಸಿದ್ದಾರೆ, ಹಿಂದೂ ಬಣಿಜ್ಗ ಅಂತ ಬರ್ಸಿದ್ದಾರೆ, ಹಿಂದೂ ರೆಡ್ಡಿ ಅಂತ ಬರ್ಸಿದ್ದಾರೆ. ಇವರು ಆ ರೀತಿ ಬರ್ಸಿದ್ರು. ಇವೆಲ್ಲ ಲಿಂಗಾಯತ ಉಪಪಂಗಡಗಳು. ಅವ್ರ ರೀತಿ ಬರ್ಸಿದ್ರಿಂದ ಅವ್ರನ್ನ ಕೌಂಟ್ ಮಾಡ್ತಿದ್ರೆ ನಮ್ಮ ಜನಸಂಖ್ಯೆ ಬಹಳ ಕಡಿಮೆ ಆಗ್ತದೆ. ಅದೆಲ್ಲವನ್ನ ಕೌಂಟ್ ಮಾಡಿದ್ರೆ ಇವತ್ತು ದಿವಸ ನಮ್ಮ ಜನಸಂಖ್ಯೆ ಇವತ್ತು ದಿವಸ ರಾಜ್ಯದಲ್ಲಿ 17% ಜಾಸ್ತಿ ಇದೆ, ಅದ್ರ ಪಕ್ವಾಗಿರ್ತದೆ. ಆ ರೀತಿ ಅನ್ಯಾಯ ಆಗದಂಗೆ ಎಲ್ಲಾ ಲಿಂಗಾಯತ ಉಪಪಂಗಡಗಳು ಅವ್ರು ಏನೇ ಬರ್ಸಿರ್ಲಿ ಇವತ್ತು ದಿವಸ ಉಪಪಂಗಡಗಳು ಲಿಂಗಾಯತ ಗೊತ್ತಿದ್ಯಾ? ಗಾಣಿಗರು, ಬಣಿಜ್ಗರು, ಗಾಣಿಗರು, ಸಾಧರು ಲಿಂಗಾಯತ ಉಪಪಂಗಡ ಗೊತ್ತಿದ್ದವ? ಅವರೆಲ್ಲರನ್ನು ಒಂದೇ ಹಡಿಯಲ್ಲಿ ತಗೊಂಡ್ಬಂದು ನೀವು ಮಾಡಿ ಅಂತೇಳಿ ನಾವು ಮುಖ್ಯಮಂತ್ರಿಗಳು ಕೂಡ ವಿನಂತಿ ಮಾಡಿದೀವಿ. ಈ ರಿಪೋರ್ಟ್ ನಲ್ಲಿ ಏನಿದೆ ನಮ್ಗೆ ಗೊತ್ತಿಲ್ಲ. ಇತರ ಮಧ್ಯೆ ಒಂದು ಪತ್ರಿಕೆಯಲ್ಲೂ ಜನಸಂಖ್ಯೆ ಎಷ್ಟು ಬರ್ತದೆ, ಆ ರೀತಿ ಆಗ್ಲಿಕ್ಕೆ ಅದನ್ನು ನಾವು ಕೂಡ ಬಿಡೋದಲ್ಲ. ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದೀನಿ, ಹಿಂದೂ ಕೂಡ ಹೇಳಿದ್ದೀನಿ. ಅದು ರಿಪೋರ್ಟ್ ಬಂದು ನೋಡಿದಾಗ ನಮ್ಗೆ ಸತ್ಯಾಂಶ ಗೊತ್ತಾಗ್ತದೆ. ರಿಪೋರ್ಟ್ ನೋಡ್ಲಾದೇನೆ ಸುಮ್ಮನೆ ನಾವು ಚರ್ಚೆ ಮಾಡಿದ್ರೆ ಲಿಂಗಾಯತ ವಿಚಾರದಲ್ಲಿ ಒಂದು ಹೇಳ್ತೀನಿ, ಎಲ್ಲಾ ಉಪಪಂಗಡಗಳು ಯಾವ್ಯಾವ ಅಂತ ಗೊತ್ತಿದೆ. ಆ ಉಪಪಂಗಡಗಳೆಲ್ಲರೂ ಒಂದೇ ಅಡಿಯಲ್ಲಿ ತಗೊಂಡ್ಬಂದು ಅವರು ಏನೇ ಬರ್ಸಿರ್ಲಿ, ಲಿಂಗಾಯತ್ ಗಾಣಿಗ ಅಂತ ಬರ್ಸಿರ್ಬೋದು, ಲಿಂಗಾಯತ್ ಸಾಧು ಅಂತ ಬರ್ಸಿರ್ಬೋದು, ಲಿಂಗಾಯತ್ ರೆಡ್ಡಿ ಅಂತ ಬರ್ಸಿರ್ಬೋದು, ಹಿಂದೂ ಗಾಣಿಗ ಅಂತ ಬರ್ಸಿರ್ಬೋದು, ಹಿಂದೂ ರೆಡ್ಡಿ ಅಂತ ಬರ್ಸಿರ್ಬೋದು, ಹಿಂದೂ ಮಾಲ್ಗಾರ ಅಂತ ಬರ್ಸಿರ್ಬೋದು, ಹಿಂದೂ ಬಣಿಜ್ಗ, ಹಿಂದೂ ಸಾಧು ಏನೇ ಬರ್ಸಿರ್ಲಿ ಅವರೆಲ್ಲವನ್ನ ಒಂದೇ ತಂದು ಅವ್ರು ಕೌಂಟ್ ಮಾಡಿ, ಅವಾಗ ನಿಜವಾದಂತ ಜನಸಂಖ್ಯೆ ನಮ್ಗೆ ಗೊತ್ತಾಗುತ್ತೆ. ಆ ಫೇರ್ ಎಕ್ಸರ್ಸೈಸ್ ಆಗ್ಬೇಕು ಅನ್ನೋದು ನಮ್ದು ಕಾರಣಾಂತರದಿಂದ ಅವರು ಮೀಸಲಾತಿ ಸಲುವಾಗಿ ಆ ರೀತಿ ಬರ್ಸಿದ್ದಾರೆ. ಅದನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆ ರಿಪೋರ್ಟ್ ಅಲ್ಲಿ ಏನಿದೆ ನಮ್ಗೆ ಗೊತ್ತಿಲ್ಲ. ಆ ರಿಪೋರ್ಟ್ ತಿಳ್ಕೊಂಡು ನಾವು ಮಾತಾಡ್ತೀವಿ. ನೋಡಿ, ಒಂದ್ ಹೇಳ್ತೀನಿ, ಈ ಎಲ್ಲಾ ವಿಚಾರಗಳು ಅಧ್ಯಕ್ಷರ ಬದಲಾವಣೆ ಮುಂದುವರಿಕೆಯನ್ನ ಯಾರು ಮಾಡುದು ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಾಡ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.